ಹೀಗ್ ಕಿರ್ಚಾಡ್ತಿದ್ಯಾ? ಈಗ ಏನಾಯ್ತು ಅಂತ? ಹುಣ್ಣಿಮೆ ದಿನ ರಾತ್ರಿ ಆದ್ಮೇಲೆ ಯಾರು ಹೊರಗಡೆ ತಿರುಗಬಾರ್ದು ಅನ್ನೋದು ನಮ್ಮ ಊರಿನ ನಿಬಂಧನೆ. ರಾತ್ರಿ ಆದ್ಮೇಲೆ ಮನೆಯಿಂದ ಹೊರಗಡೆ ಬಂದಿದ್ದಕ್ಕೆ ನಿಮ್ಮ ಮಗ ನನ್ನ ಮಗನಿಗೆ ಪಂಚಾಯಿತಿಲಿ ಹೊಡ್ಸಿದಾನೆ. ಹಾಗಿರುವಾಗ ನಿಮ್ಮ ಮೊಮ್ಮಗಳು ಹೀಗೆ ಹೊರಗಡೆ ಬಂದು 24 ಗಂಟೆ ಹೇಗ್ ದೀಕ್ಷೆ ಮಾಡ್ತಾಳೆ? ಊರಿನ ಕಟ್ಟುಪಾಡನ್ನೆಲ್ಲ ಧಿಕ್ಕರಿಸಿ ದೀಕ್ಷೆ ಹೇಗ್ ಮಾಡ್ತಾಳೆ? ನೀವೇ ಹಾಕಿದ ನಿಯಮನ ಈಗ ನೀವೇ ಮುರಿತೀರಾ? ನಿಯಮನ ಕಟ್ಟುಪಾಡನ್ನ ಬ್ರೇಕ್ ಮಾಡ್ಬೇಕು ಅಂತ ನಾನು ಈ ದೀಕ್ಷೆ ತಗೊಳ್ಳಿಲ್ಲ. ನಮ್ಮಪ್ಪನ ಆರೋಗ್ಯ ಸರಿ ಹೋಗ್ಬೇಕು ಅಂತ ಈ ದೀಕ್ಷೆ ತಗೊಂಡಿದ್ದೀನಿ. ನಿನ್ಗೇನಾದ್ರೂ ಅನುಮಾನ ಇದ್ರೆ ನಾನ್ ದೀಕ್ಷೆ ತಗೊಂಡಿರೋಷ್ಟು ಹೊತ್ತು ನನ್ ಪಕ್ಕನೇ ಇದ್ದು ನೋಡು. ನಿನ್ನ ಸುತ್ತ ಭಜನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನನಗ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ದೀಕ್ಷೆ ಹೆಸರಲ್ಲಿ ಇವತ್ತು ನಿನ್ನ ಮೊಮ್ಮಗಳು ಇಲ್ಲಿ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾಳೆ. ನಿನ್ನ ಮೊಮ್ಮಗಳು ಮಾಡ್ದ ಹಾಗೆ ನಾಳೆ ನಾನು ಮಾಡ್ತೀನಿ, ಆಮೇಲೆ ಇನ್ನೊಬ್ರು ಮಾಡ್ತಾರೆ, ಅಷ್ಟಾದ್ಮೇಲೆ ಊರವ್ರೆಲ್ರೂ ಮಾಡ್ತಾರೆ. ಆಗ ಕಟ್ಟುಪಾಡುಗಳಿಗೆಲ್ಲ ಅರ್ಥ ಎಲ್ಲಿರತ್ತೆ? ನೋಡಿ, ಈ ಕಟ್ಟುಪಾಡು ನಿಯಮಗಳೆಲ್ಲ ಮನುಷ್ಯ ಹಾಕೊಂಡಿರೋದಲ್ವಾ? ಆರೋಗ್ಯ ಪ್ರಾಣಕ್ಕಿಂತ ಯಾವುದು ಮುಖ್ಯ ಅಲ್ಲ. ಅವ್ರ ತಂದೆಯವ್ರ ಆರೋಗ್ಯಕ್ಕೋಸ್ಕರ ಪೂಜೆ ಮಾಡಿದ್ರೆ ತಪ್ಪೇನಿದೆ? ನೀನು ಈ ಊರವನೇ ಅಲ್ಲ. ನಮ್ಮೂರ್ ವಿಷಯದಲ್ಲಿ ಮೂಗ್ ತೋರ್ಸೋದು ನಿನಗ್ ಒಳ್ಳೇದಲ್ಲ. ಸಮಸ್ಯೆ ಅನ್ನೋದು ಎಲ್ಲಾ ಕಡೆ ಇರುತ್ತೆ ರೀ. ಅದ್ರ ಬಗ್ಗೆ ಮಾತಾಡೋಕೆ ಊರು, ಕುಲ, ಮತ ಒಂದೇ ಆಗಿರ್ಬೇಕು ಅಂತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಇದು ನಿನ್ಗೆ ಸಂಬಂಧ ಇಲ್ದೇ ಇರೋ ವಿಷಯ. ಸ್ವಲ್ಪ ಹೊತ್ತು ನೀನು ಮಾತಾಡದೆ ಇದ್ರೆ ಒಳ್ಳೇದು. ಒಂದ್ ಮಾತ್ ಕೇಳಿಸ್ಕೊಳ್ಳಿ ಅಮ್ಮವ್ರೆ, ಮಾತಲ್ಲೇ ಪರಿಹಾರ ಆಗೋವಾಗ ಈ ತರ ಜಗಳ ಮಾಡ್ಕೊಳ್ಳೋದು ಯಾಕಮ್ಮವ್ರೆ? ನಿನಗೆ ಮತ್ತೆ ಪ್ರತ್ಯೇಕವಾಗಿ ಬೆರಳು ತೋರಿಸಿ ಹೇಳ್ಬೇಕಾ? ಕೇಳೋದಿಕ್ಕೆ ಹೇಳೋದಿಕ್ಕೆ ನೀನ್ ಯಾರು? ನಾನ್ ಯಾರು ಅನ್ನೋ ವಿಷಯ ಪಕ್ಕದಾಗಿಟ್ಟು ಒಳ್ಳೇದಾಗ್ಲಿ ಅಂತ ಮಾಡ್ತಿರೋ ಕೆಲ್ಸನ ನಿಲ್ಸೋದು ಒಳ್ಳೇದಲ್ಲ ಅಮ್ಮವ್ರೆ. ಅಮ್ಮ, ಸಂಪ್ರದಾಯಗಳು, ಆಚಾರ, ಕಟ್ಟುಪಾಡು, ನಿಬಂಧನೆಗಳು ಇವೆಲ್ಲ ಹಾಕಿರೋದು, ಆಚರಿಸೋದು ಸಮಾಜದ ಒಳ್ಳೇದಕ್ಕೆ ಅಲ್ವೇನಮ್ಮ? ಒಳ್ಳೇದಕ್ಕೋಸ್ಕರ ಹಾಕೊಂಡಿರೋ ಕಟ್ಪಾಡನ್ನ ಒಳ್ಳೆ ಕೆಲಸಕ್ಕಾಗಿ ಸಡಿಲ್ಸೋದು ತಪ್ಪೇನಲ್ಲ. ನೀತಿನ ಎಲ್ರು ಹೇಳ್ತಾರ್ರಿ, ಕಟ್ಟುಪಾಡುಗಳ ಬಗ್ಗೆ ಪ್ರಶ್ನಿಸೋದು ತಪ್ಪು ಅಂತೀರಾ? ತಪ್ಪೇನಿಲ್ಲ ಕಣವ, ಆದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಇರೋದು ಕೂಡ ತಪ್ಪೇ ಅಂತ ಹೇಳ್ತೀವ್ನಿ. ಆ ಗುಡಿ ಮೆಟ್ಲು ಯಾರು ಹತ್ಬಾರ್ದಂತ, ಆ ಗುಡಿ ಒಳಕ್ಕೆ ಯಾರು ಹೋಗ್ಬಾರ್ದಂತ ಆ ನಿಯಮಗಳನ್ನ ಇಟ್ಟವ್ರೆ. ನಮ್ಮೆಲ್ರೂ ಚೆನ್ನಾಗಿ ನೋಡ್ಕೊ ಅಂತ ಪ್ರಾರ್ಥಿಸೋದಿಕ್ಕೇನೆ ನಾವ್ ಆ ದೇವ್ರನ್ನ ಪೂಜೆ ಮಾಡೋದು. ಹಂಗಿರ್ಬೇಕಾದ್ರೆ ಅಮ್ಮವ್ರು ಅವ್ರ ತಂದೆಗೋಸ್ಕರ ದೈವ ದೀಕ್ಷೆನ ತಕೊಳ್ಳೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಅಮ್ಮವ್ರೆ. ಯಾರ್ ಏನೇ ಹೇಳಿದ್ರು ನಾನು ಕೇಳಲ್ಲ. ಇಲ್ ನೋಡಿ ಅನ್ನಪೂರ್ಣಮ್ಮ, ನಿಮ್ಮ ಮೊಮ್ಮಗಳು ಹುಣ್ಣಿಮೆ ದಿನ ರಾತ್ರಿ ಎಲ್ಲ ಪೂಜೆ ಮಾಡೋದಿಕ್ಕೆ ನಾನು ಒಪ್ಕೊಳ್ಳಲ್ಲ. ನನ್ ಮಗನ್ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ದೆ ನೀನ್ ಅರ್ಥ ಮಾಡ್ಕೊಳ್ದೆ ಮಾತಾಡೋದು ಒಳ್ಳೇದಲ್ಲ ಸುನಂದ. ಒಳ್ಳೇದ್ರ ಬಗ್ಗೆ ನಿಮಗಷ್ಟೇ ಅಲ್ಲ, ನನಗೂ ಗೊತ್ತು. ನೀವ್ ನನ್ ಮಾತನ್ನ ಕೇಳ್ದೆ ಹೋದ್ರೆ ಇಡೀ ಊರ್ನವ್ರನ್ನೆಲ್ಲ ಕರ್ಕೊಂಡ್ ಬಂದು ಇದೇ ಪ್ರಶ್ನೆನ ಎಲ್ರ ಮುಂದೆ ಕೇಳ್ತೀನಿ.
ಯಾವ್ದೇ ಪರಿಸ್ಥಿತಿಲೂ ಈ ಪೂಜೆ ನಡೆಯೋದಕ್ಕೆ ನಾನು ಬಿಡಲ್ಲ. ನಡಿಬಾರ್ದು ಅನ್ನೋದಕ್ಕೆ ನಾನು ನೀನು ಯಾರಮ್ಮ? ಆ ಶಿವನ ಆಜ್ಞೆ ಇಲ್ಲದೆ ಒಂದ್ ಎಲೆನೂ ಅಲ್ಲಾಡಕ್ಕಿಲ್ಲ. ಏನ್ ಮಾಡಬೇಕು ಬಿಡಬೇಕು ಅನ್ನೋದು ಎಲ್ಲ ಪರಮೇಶ್ವರ್ಗೆ ಬಿಟ್ಟಿದ್ದು. ದೀಕ್ಷೆ ತಗೋಬೇಕು ಅಂತಿರೋ ಆ ಹುಡುಗಿ ಸಂಕಲ್ಪ ಬಲವಾಗಿದ್ದು ನಿಜವಾಗಿದ್ರೆ ಆ ಕೈಲಾಸವಾಸಿನೇ ತನ್ನ ದೀಕ್ಷೆನ ನಡೆಸ್ಕೋತಾನೆ. ನಡೆಯೋದಕ್ಕೆ ಏನೋ ಒಂದು ಮಹಿಮೆನೂ ತೋರಿಸ್ತಾನೆ. ಮಹಿಮೆ ಏನೋ ತೋರಿಸ್ತೀನಿ ಅಂದ್ರಲ್ಲ, ತೋರ್ಸಿ. ಓಂ ನಮಃ ಶಿವಾಯ. 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 ತೋರ್ಸು ಅಂತಿದ್ಯಲ್ಲ, ತೋರಿಸ್ತಿದ್ದಾನೆ ನೋಡು. ಮನುಷ್ಯತವ ವಾದಿಸ್ದಂಗೆ ದೇವ್ರತವ ಸವಾಲ್ ಹಾಕೋದು ಮೂರುಕ್ತನ ಅಂತ ಅರ್ಥವಾಯ್ತಾ? ದೇವ್ರು ತೋರ್ಸೋ ಮಹಿಮೆ ಮುಂದೆ ನೀವು ಹಾಕೊಂಡಿರೋ ನೇಮ ಕಟ್ಟುಪಾಡು ಹುಲ್ಲು ಕಡ್ಡಿ ಸಮಾನ ಅಂತ ಅರ್ಥ ಆಗ್ಲಿಲ್ವಾ? ಅಮ್ಮವ್ರೆ, ನಿಮ್ ಬೇಡ್ಕೆ ಒಳ್ಳೇದಾಗಿರೋದಕ್ಕೆ ಆ ದೇವ್ರು ನಿಮ್ಮನ್ನ ಅರ್ಸಿ ದೀಪ ಹಚ್ಚವ್ನೆ. ನಿಮ್ ದೀಕ್ಷೆನ ಶುರು ಮಾಡ್ಕೊಳ್ಳಿ ಅಮ್ಮವ್ರೆ. ಭೈರವಿ, ಭೈರವಿ, ಇಲ್ಲಿ ನೋಡಿ, ಕಣ್ಬಿಡಿ. ನಿಮ್ ದೀಕ್ಷೆ ಮುಗಿದು ಹೋಗುತ್ತೆ, ಸ್ವಲ್ಪ ಹೊತ್ತಷ್ಟೇ. ನಾನಿದ್ದೀನಿ, ನಿಮ್ಗೇನು ಆಗೋದಿಲ್ಲ. ನಾನಿದ್ದೀನಿ, ಓಕೆ? ಕೇಳಿಸ್ತಾ ಇದೆಯಾ? ಪ್ಲೀಸ್ ಕಣ್ಬಿಡಿ.
ಪ್ಲೀಸ್ ಭೈರವಿ, ದೀಕ್ಷೆ ಮಧ್ಯದ ನಿಲ್ಲಬಾರ್ದು. ನಿಮ್ಮ ತಂದೆ ಆರೋಗ್ಯನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಓಕೆ? ನಿಧಾನವಾಗಿ ಈ ಕಡೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲಿ ನೋಡಿ ಭೈರವಿ ಅವರೇ, ನಿಮ್ ದೀಕ್ಷೆ ಫಲಿಸ್ತು ರೀ. ನಿಮ್ ತಂದೆ ನಡ್ಕೊಂಡು ಬರ್ತಾ ಇದಾರೆ ನೋಡಿ. ನೋಡಿ ಅಂದೆ. ಅಮ್ಮ ಭೈರವಿ, ನನಗೆ ಕೈಕಾಲು ಬಂದ್ಬಿಡ್ತಮ್ಮ. ನನ್ಗೀಗ ಮಾತಾಡೋಕ್ಕೂ ಆಗ್ತಿದೆ. ಇದೆಲ್ಲ ನೀನ್ ಮಾಡಿರೋ ಪುಣ್ಯನೇ ಅಮ್ಮ. ನಿನ್ ಋಣನ ಹೇಗ್ ತೀರಿಸ್ಲಮ್ಮ ನಾನು? ನಾನ್ ಮಾಡಿರೋದೇನೂ ಇಲ್ಲ ಅಪ್ಪ. ನಿಮ್ ಮಗ್ಳಾಗ್ ಹುಟ್ಟಿದ್ದೆ ನನ್ನ ಅದೃಷ್ಟ. ಅಮ್ಮ ಇಲ್ಲ ಅನ್ನೋ ನೋವನ್ನ ಗೊತ್ತಾಗ್ದಿರೋ ಬೆಳೆಸಿದ್ರಿ. ಅದಕ್ಕಿಂತ ಪುಣ್ಯ ಇನ್ನೇನಿರುತ್ತಪ್ಪ? ಭೈರವಿ ನೆನ್ನೆಯಿಂದ ಏನು ತಿಂದೆ ಉಪವಾಸ ಇದ್ದಾಳೆ. ತುಂಬಾ ಹಸ್ಕೊಂಡು ನಿತ್ರಾಣ ಆಗಿದ್ದಾಳೆ. ಮನೆಗೆ ಹೋಗೋಣ ಬನ್ನಿ. ಮಗಳು ನನ್ನ ಆರೋಗ್ಯ ಸರಿ ಹೋಗ್ಲಿ ಅಂತ ಪೂಜೆ ಮಾಡಿದ್ರೆ ಅದೇನೋ ತಪ್ಪು ಮಾಡಿದ ಹಾಗೆ ಮಾತಾಡ್ತಾ ಇದೆಯಲ್ಲ, ಬುದ್ಧಿ ಇದೆಯಾ ನಿಂಗೆ? ಹೌದಣ್ಣ, ನಿನ್ ಮಗಳು ಮಾಡಿದ ಪೂಜೆಗೆ ನಿಂಗ್ ಪಾರ್ಶ್ವವಾಯು ಹೋಗಿ ನನ್ ಗಂಡಗ್ ಪಾರ್ಶ್ವವಾಯು ಬಂದಿದೆ ಅಣ್ಣ. ಏನ್ ಹೇಳ್ತಿದ್ಯೆ? ವೀರಭದ್ರಂಗೆ ಪಾರ್ಶ್ವವಾಯು ಬಂದಿದೆ ಅಂದ್ರೆ? ಬಂದಿರೋದಕ್ಕೆ ಬಾಯ್ ಬಾಯ್ ಬಡ್ಕೊಳ್ತಾ ಇದೀನಮ್ಮ.
ನನಗೆ ಉಳಿದಿರೋದು ಈಗ ಅಳೋದೊಂದೇನಮ್ಮ. ಬಾವಾ ಬಾವಾ ಬಾವಾ, ಏನ್ ಬಾವ ಇದೆಲ್ಲ? ಯಾಕೆ ಹೀಗಾಗೋಯ್ತು? ಈ ಘೋರ ಹೇಗ್ ನಡೀತು ವೀರಭದ್ರ? ಒಳ್ಳೇದಾಯ್ತು ಅಂತ ಸಂತೋಷ ಪಡ್ತಿರುವಾಗ ಇಂತಹ ಅನರ್ಥ ನಡೆಯೋದು ಅಂದ್ರೆ ಏನರ್ಥ ಭಗವಂತ? ಅತ್ತೆ, ಮಾವಂಗ್ ಹೀಗಾಗಿರೋದು ತುಂಬಾ ಬೇಜಾರಾಗ್ತಿದೆ ಅತ್ತೆ. ಆದ್ರೆ ನಾನ್ ಮಾಡಿದ ಪೂಜೆಯಿಂದನೇ ಹೀಗಾಯ್ತು ಅನ್ಕೊಳ್ಳೋದು ಇನ್ನೂ ಬೇಜಾರಾಗ್ತಿದೆ ಅತ್ತೆ. ನನ್ಗೆ ಈ ಪೂಜೆ ವ್ರತ ದೇವ್ರ ಮೇಲೆಲ್ಲ ನಂಬಿಕೆನೇ ಇರ್ಲಿಲ್ಲ. ನೀವ್ ಎಲ್ರೂ ನಂಬಿಕೆಗೆ ಬೆಲೆ ಕೊಡ್ಬೇಕು ಅಂತ ನನ್ನ ಬೈತಿದ್ರಿ, ನನ್ಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ನನ್ ಪೂಜೆ ಮಾಡಿದ್ರಿಂದಾನೇ ಹೀಗಾಯ್ತು ಅಂತ ಹೇಳ್ತಾ ಇದ್ದೀರಾ. ನನ್ಗೇನು ಅರ್ಥ ಆಗ್ತಾ ಇಲ್ಲ ಅತ್ತೆ. ನಿಂಗೆ ಪೂಜೆ ಮಾಡು ಅಂತ ಹೇಳಿದ್ನೆ ಹೊರತು ಮಾಟ ಮಂತ್ರ ಮಾಡು ಅಂತ ಹೇಳಿರ್ಲಿಲ್ವೇ ನಾವು? ಏಯ್, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀನಿ. ಮಾಟ ಮಂತ್ರ ಮಾಡೋದು ಅಂದ್ರೇನು? ಅಲ್ದೇ ಇದ್ರೆ ಮತ್ತೇನಮ್ಮ? ಬುದ್ಧಿ ಬೆಳೆದಾಗಿಂದ ಎಷ್ಟೋ ಪೂಜೆ ಮಾಡಿದೀವಿ, ಮಾಡ್ತಾನೆ ಇದೀವಿ. ಹಾಗಂತ ಅರ್ಧ ರಾತ್ರಿಲೆಲ್ಲ ನಿದ್ದೆ ಇಲ್ದೆ ಬೆಳಗ್ಗೆ ತನಕ ಪೂಜೆ ಮಾಡಿದೀವಾ? ಕ್ಷುದ್ರ ಪೂಜೆ ಮಾಡೋರೆ ದೆವ್ವದ ಥರ ಅರ್ಧ ರಾತ್ರಿಲೆಲ್ಲ ಪೂಜೆ ಮಾಡ್ತಾರೆ. ಇಲ್ಲೋಡಿ, ಹೀಗೆಲ್ಲ ನಡೆಯೋದಕ್ಕೆ ಇವಳೇ ಕಾರಣ. ಇವಳು ಹೇಳ್ಬಿಟ್ಲು, ನಿನ್ ಮೊಮ್ಮಗಳು ಮಾಡ್ಬಿಟ್ಲು. ನನ್ ಗಂಡನ್ಗೆ ಆಗ್ ಬರೋದಾಗೋಯ್ತು, ಎಲ್ಲ ಇವಳಿಂದಾನೆ. ನಾನೇನ್ ಮಾಡ್ದೆ ಅಮ್ಮಾರೆ? ದೀಕ್ಷೆ ತಕೊಳ್ಳಿ ಅಂದಿದ್ದು ತಪ್ಪಲ್ಲ ಅಮ್ಮಾರೆ. ಬಾಯ್ ಮುಚ್ಚು. ಜಾಸ್ತಿ ಮಾತಾಡ್ದೆ ಅಂದ್ರೆ ಹಲ್ಲು ಮುರ್ದೋಗಂಗ್ ಕೊಡ್ತೀನಿ. ಅತ್ತೆ, ಮಲ್ಲಿನ ಯಾಕೆ ಬೈತಾ ಇದ್ದೀರಾ? ಬೈದೆ ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ಲಾ? ಇವಳು ಯಾರು ಅಂತ ಗೊತ್ತಿಲ್ಲದೆ ಹೋದ್ರು ಯಾರೋ ನಮ್ ಬಂಧು ಅನ್ನೋ ತರ ನಮ್ ಮನೆಯಲ್ಲಿ ಇಟ್ಕೊಂಡಿದೀವಿ. ಇಂಥ ದರಿದ್ರ ನಮ್ ಮನೇಲಿ ಇಟ್ಕೊಂಡ್ರೆ ಕೆಟ್ಟದಾಗದೆ ಒಳ್ಳೇದಾಗತ್ತಾ? ನೀನ್ ಹೇಳಿದ್ದು ಕ್ಷುದ್ರ ಪೂಜೆ ಆಗಿದ್ರಿಂದಲೇ ನನ್ ಗಂಡನ್ಗೆ ಪಾರ್ಶ್ವವಾಯು ಬಂದಿದೆ. ಮೊದ್ಲು ನಿನ್ನ ಜಲಜ, ಹುಚ್ಚುಚ್ಚಾಗಿ ಮಾತಾಡೋದನ್ನ ನಿಲ್ಸ್ತೀಯ? ಅಮಾಯಕಳಾಗಿರೋ ಈ ಹುಡುಗಿ ಮೇಲೆ ಆರೋಪ ಮಾಡೋದು ಒಳ್ಳೇದಲ್ಲ. ಹೌದಣ್ಣ, ನಿನ್ನೆ ಏನೋ 100 ಚಾಟಿ ಏಟಿನ ಶಿಕ್ಷೆ, ಇವತ್ತೇನೋ ಪಾರ್ಶ್ವವಾಯು. ಇದನ್ನೆಲ್ಲ ಒಳ್ಳೇದು ಅನ್ಕೊಂತೀಯ? ಕಾಡಲ್ ತಿರ್ಗಾಡೋ ಈ ಹುಡುಗಿಗೆ ಪೂಜೆ ವ್ರತ ದೀಕ್ಷೆ ಇದೆಲ್ಲದ್ರ ಬಗ್ಗೆ ನಮಗಿಂತ ಜಾಸ್ತಿ ಗೊತ್ತು ಅಂತೀಯ? ಗೊತ್ತಿರೋರ್ ಹಾಗೆ ಹೇಳಿದ್ಲು ಅಂದ್ರೆ ಅದು ಮಾಟ ಮಂತ್ರ ಅಲ್ದೆ ಇನ್ನೇನಣ್ಣ? ಅತ್ತೆ, ಮಾವಂಗ್ ಹೀಗಾಯ್ತು ಅನ್ನೋ ಬೇಜಾರಲ್ಲಿ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ. ಮಲ್ಲಿ ಹೇಳಿದ್ದು ಕ್ಷುದ್ರ ಪೂಜೆ ಆದ್ರೆ ಅಪ್ಪನ್ ಕೆಡಕಾಗ್ಬೇಕಿತ್ತೆ ಹೊರತು ಒಳ್ಳೇದ್ ಯಾಕಾಯ್ತು? ಒಳ್ಳೇದಾಗ್ಲಿ ಅಂತ ಮಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ ಅಪ್ಪಂಗ ಆರೋಗ್ಯ ಸರಿ ಹೋಗಿದ್ದು. ಬೇಕಾದ್ರೆ ಮಾವಂಗ್ ಸರಿ ಹೋಗ್ಬೇಕಂತ ನಾಳೆನೂ ನಾನು ಅದೇ ಪೂಜೆ ಮಾಡ್ತೀನಿ. ಬೇಡಮ್ಮ, ಬೇಡ ತಾಯಿ. ನೀನ್ ಒಂದ್ಸಲಿ ಮಾಡಿದ್ದಕ್ಕೆ ಇಲ್ಲಿ ನೋಡು ಹೀಗಾಯ್ತು. ಮತ್ತೆ ಮಾಡಿದ್ರೆ ಇನ್ನೇನಾಗತ್ತೋ ಅಮ್ಮ? ನಮ್ ಪಾಡಿಗೆ ನಮ್ಮನ್ ಬದುಕಕ್ ಬಿಡಮ್ಮ. ನಿನ್ ಕೈ ಮುಗಿತೀನಿ ಅಮ್ಮ. ತಾಯಿ, ನೀನ್ ಮಾಡ್ಸೋ ಕ್ಷುದ್ರ ಪೂಜೆಯಿಂದ ಯಾರ್ ಏನಾಗತ್ತೋ, ಯಾರ್ ಯಾವತ್ ಗೊಟ್ಟಕ್ಕಂತಾರೋ ಅಂತ ಭಯ ಪಟ್ಟು ಸಾಯ್ತಾ ಇದೀವಿ. ಅಷ್ಟಕ್ಕೂ ನೀನ್ ಎಲ್ಲಿಂದ ಒಕ್ಕರ್ಸ್ಕೊಂಡ್ಯ ನಮ್ ಮನೆಗೆ? ಜಲಜ, ನಿನ್ಗಿಷ್ಟ ಬಂದಾಗ ಮಾತಾಡ್ಬೇಡ. ಯಾವ್ದು ಹೇಗೆ ಯಾಕೆ ನಡೀತು ಅಂತ ಆ ದೇವ್ರಿಗೆ ಗೊತ್ತು. ಆ ನಿಂದೆ ನಮ್ಮ ಮಲ್ಲಿ ಮೇಲೆ ಹಾಕಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಮ್ರತ, ಎಲ್ಲಿಗೆ ಹೋಗ್ತಿದ್ಯಾ? ಆ ಭೈರವಿ ನಿಮ್ಗೆ ಹೊಡಿತಾಳ? ಎಷ್ಟು ಧೈರ್ಯ ಅವಳಿಗೆ? ಮಾಡಿಸ್ತೀನಿ ಅವಳಿಗೆ. ನಮ್ರತ, ನಿಂತ್ಕೋ. ಆ ಹುಡುಗಿಗೆ ಎಷ್ಟು ಕೊಬ್ಬು! ಅವಳಪ್ಪ ಈ ಊರಿನ ಯಜಮಾನ್ರು ಅಂತ ಅಷ್ಟು ಪೋಸ್ ಕೊಡ್ತಾಳ? ನಾವ್ ಏನು ಮಾಡಲ್ಲ ಅಂತ ಸುಮ್ನಿದ್ರೆ ಈಗ ನಿಮ್ಮೇಲ್ ಕೈ ಮಾಡಿದಾಳೆ, ಆಮೇಲೆ ಇನ್ನೇನಾದ್ರೂ ಮಾಡ್ತಾಳೆ.
ಇನ್ನೂ ಜಾಸ್ತಿನೇ ಮಾಡ್ತಾಳೆ. ಸುಮ್ನಿರೋಕ್ ಸಾಧ್ಯನೇ ಇಲ್ಲ. ಬಿಡಿ ನನ್ನ. ಅವ್ರು ಹೊಡೆದಿದ್ದಕ್ಕೆ ನಾನ್ ಬೇಜಾರ್ ಮಾಡ್ಕೋಬೇಕು, ನನಗ್ ಕೋಪ ಬರ್ಬೇಕು. ನಾನೇ ಕೂಲಾಗಿರುವಾಗ ನೀನ್ ಯಾಕೆ ಅಷ್ಟು ಆವೇಶ ಪಡ್ತಾ ಇದೀಯಾ? ಹೊಡೆದ್ರೆ ಕೂಲಾಗಿರೋದು ಅಂದ್ರೆ ಆ ಹುಡುಗಿ ಬೈದ್ರು ಹೊಡೆದ್ರು ಕೂಡ ನಿಮ್ಗೇನು ಅನ್ಸಲ್ವಾ? ಇಷ್ಟೆಲ್ಲ ಆದ್ರೂನು ನೀವೇನು ಮಾತಾಡ್ದೆ ಸೈಲೆಂಟ್ ಆಗಿದ್ದೀರಾ ಅಂದ್ರೆ, ನೀವ್ ಆ ಹುಡುಗಿನ ಕ್ಷಮಿಸ್ತಿದ್ದೀರಾ ಅಂದ್ರೆ ಏನಾದ್ರೂ ಇಟ್ಕೊಂಡಿದ್ದೀರಾ? ಏನಂದೆ? ಏನಿನ್ ಮಾತಿನ ಅರ್ಥ? ವಾಟ್ ಡು ಯು ಮೀನ್? ಇಲ್ಲ ಅಂದ್ರೆ ಮತ್ತಿನ್ನೇನು? ನಿಮ್ಗೆ ಆ ತರ ಫೀಲಿಂಗ್ಸ್ ಇಲ್ದೇ ಇದ್ರೆ ನೀವು ಹುಡುಗಿ ಹಿಂದೆ ಯಾಕೆ ಬೀಳ್ತಿದ್ರಿ? ನಿಮ್ಮನ್ನ ಅವಳು ಹೊಡೆದ್ರು ಕೂಡ ಯಾಕೆ ಲೈಟ್ ಆಗಿ ತಗೋತಿದ್ದೀರಾ? ನಮ್ರತ, ನಿನಗ್ ಸಂಬಂಧ ಇಲ್ದಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ಏನು ಗೊತ್ತಿಲ್ಲದೆ ಮಾತಾಡ್ಬೇಡ. ಎಲ್ಲ ಗೊತ್ತಿದ್ದೇ ಮಾತಾಡ್ತಿರೋದು. ನೀವು ಈ ಊರಿಗೆ ಬಂದಿದ್ದು ಆ ಹುಡುಗಿಗೋಸ್ಕರ ಅಲ್ವಾ? ಇಲ್ಲಿಗೆ ಬಂದಾಗ್ಲಿಂದ ಆ ಹುಡುಗಿನ ಕರ್ಕೊಂಡು ಹುತ್ತದ ಹತ್ರ ಹೋಗೋದು, ಕಾರ್ತಿಕ ದೀಪ ಬೆಳಗ್ಸೋದು, ಆ ಹುಡುಗಿಗೆ ದೀಕ್ಷೆ ಕೊಡ್ಸೋದು, ಅವ್ರ ಅಪ್ಪಂಗೋಸ್ಕರ ಔಷಧಿ ತಗೊಂಡ್ ಬರೋದು, ಆ ಹುಡುಗಿಗೆ ಸಲಹೆ ಕೊಡೋದೊಂದು ಬಿಟ್ಟು ನೀವು ಮಾಡಿದ್ದು ಮಾಡ್ತಿರೋದು ಇನ್ನೇನಾದ್ರೂ ಇದೆಯಾ? ಈ ಊರಲ್ಲಿ ಹರ್ಬಲ್ ಪ್ಲಾಂಟ್ಸ್ ಇದೆ, ಅದ್ರ ಸಲುವಾಗಿ ಅಂತ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ. ಒಂದಿನ ಆದ್ರೂ ಆ ಔಷಧಿಗಳ ಸಲುವಾಗಿ ಹೋಗಿದ್ರಾ? ಒಂದ್ಸಲ ಆದ್ರೂ ಅದ್ರ ಬಗ್ಗೆ ಮಾತಾಡಿದಿರಾ? ನೀವು ಬಂದಿರೋ ಕೆಲ್ಸನ ಬಿಟ್ಟು ಆ ಹುಡುಗಿ ಹಿಂದೆ ತಿರುಗ್ತಾ ಇದ್ದೀರಾ. ಇನ್ನೇನ್ ಗೊತ್ತಾಗ್ಬೇಕು? ನಾನು ಕೂಡ ಹುಡುಗಿನೇ, ವಯಸ್ಸಿದೆ, ಅಂದ ಇದೆ, ಓದ್ಕೊಂಡಿದ್ದೀನಿ. ನಿಮ್ಮನ್ನ ಇಷ್ಟಪಡೋ ಮನ್ಸಿದೆ. ನನ್ನ ಹತ್ರ ಇಲ್ದಿರೋದೇನು? ಆ ಹುಡುಗಿ ಹತ್ರ ಏನಿದೆ? ನೀವು ಬಾ ಅಂದಿದ್ಕೆ ಬಂದಿದ್ದು. ನಿಮ್ ಜೊತೆನೇ ಇದ್ದೀನಿ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನೀವು ನನ್ನ ಲೆಕ್ಕಕ್ಕೆ ತಗೊಳ್ದೆ ನಿಮ್ಮನ್ನ ಚೀತು ಅಂತ ಉಗಿತಿರೋ ಆ ಹುಡುಗಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ ಅಂದ್ರೆ Will you stop it? Will you stop it? Will you stop it? Will you stop it? Just stop it. Just go away from here. ಆ ಹುಡುಗ ತಿರುಗಿ ನಿಂಗೆ ಹೊಡೆದಿದ್ರೆ ನೀನೇನ್ ಮಾಡ್ತಿದ್ದೆ? ಆ ಹುಡುಗ ನಿನ್ಗೆಷ್ಟು ಸಹಾಯ ಮಾಡಿದಾನೆ, ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾನೆ ಅನ್ನೋದು ಮರ್ತ್ಬಿಟ್ಯಾ? ನೀನ್ ಅವನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೊರತು ನಾನು ಎಂತ ಸಿಚುಯೇಷನ್ ಅಲ್ಲಿ ಆ ತರ ರಿಯಾಕ್ಟ್ ಮಾಡ್ದೆ ಅಂತ ಯೋಚನೆ ಮಾಡ್ತಿದ್ಯಾ? ತಪ್ಪು ನಡೆದ್ಮೇಲೆ ಯೋಚನೆ ಮಾಡಿದ ಕೂಡಲೇ ತಪ್ಪು ಸರಿಯಾಗಿ ಹೋಗ್ಬಿಡುತ್ತಾ? ಹೇಳ್ ಭೈರವಿ. ನಾನೇನ್ ಬೇಕಂತನೋ ಅವನ್ ಮೇಲಿರೋ ಕೋಪದಿಂದನೋ ಹೊಡಿಲಿಲ್ಲಪ್ಪ. ನಾನು ಅಣ್ಣಂಗೋಸ್ಕರ ಹುಡುಕ್ತಿದ್ರೆ ನಗ್ತಾ ಎದ್ರು ಬಂದಿದ್ದಕ್ಕೆ ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಇರಿಟೇಷನ್ ಅಲ್ಲಿ ನಾನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಷ್ಟಕ್ಕೂ ಕುಡಿಯೋ ನೀರಿಗೋಸ್ಕರ ಬಂದಿರೋನು ನಾವೆಲ್ಲರೂ ಯಾರು ಯಾರು ಅಂತ ಕೇಳ್ಬೇಕಾದ್ರೆ ಉತ್ತರ ಕೊಡ್ಬೇಕಾಗಿತ್ತು ಅಲ್ವಾ? ಮಾತಾಡ್ದೆ ಯಾಕೆ ಸೈಲೆಂಟ್ ಆಗಿದ್ದ? ಬಾಗ್ಲು ತೆಗಿಬೇಕಾದ್ರೂ ಎದುರುಗಡೆ ಇಲ್ದೆ ಪಕ್ಕದಲ್ಲಿ ಯಾಕಿದ್ದ? ನಮ್ಮನ್ನ ಆಟ ಆಡ್ಸಕ್ಕ ಅವನು ಹಾಗ್ ಮಾಡಿದ್ದು ತಪ್ಪೇ ಅಲ್ವಾ? ನೀನ್ ಮಾಡಿದ ತಪ್ಪಲ್ಲ ಅಂತ ಹೇಳೋದಕ್ಕೋಸ್ಕರ ಆ ಹುಡುಗನಲ್ಲಿ ತಪ್ಪು ಕಂಡು ಹಿಡಿತಿದ್ಯಲ್ವಾ? ಅವನು ಉತ್ತರ ಕೊಡದೆ ಇರೋದು ತಪ್ಪು, ಎದುರು ಇಲ್ದೆ ಪಕ್ಕದಲ್ಲಿ ನಿಂತ್ಕೊಂಡಿರೋದು ತಪ್ಪು ಅಂತ ನೀನ್ ಅನ್ಕೊಳ್ತಿರುವಾಗ ನಿನ್ ಅಣ್ಣ ಬಂದಿದ್ದಾನೆ ಅಂತ ನೀನ್ ಅನ್ಕೊಂಡಿದ್ ತಪ್ಪಲ್ವಾ? ಅಣ್ಣ ಬಂದಿದ್ದಾನೆ ಅಂತ ಅನ್ಕೊಳ್ಳೋದಲ್ಲ ಅಪ್ಪ. ನಿನ್ನ ಅಣ್ಣ ಬಂದಿದ್ದು ನಿಜನೇ ಆಗಿದ್ರೆ ಮನೆಯೊಳಗೆ ಬಂದವನು ಮನೆಯೊಳಗೆ ಬರ್ದೆ ಹೊರಟೋಗ್ತಾನ? ಏನೋ ಅಪ್ಪ, ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಣ್ಣ ಬಂದಿದ್ದಿದ್ರೆ ಹೊರಗಡೆಯಿಂದ ಬಂದ ಅಣ್ಣ ಅರ್ಜುನ್ಗಾದ್ರೂ ಕಾಣ್ತಿರ್ಬೇಕಲ್ವಾ? ಅರ್ಜುನ್ ನೋಡಿದಿದ್ರೆ ನಮ್ಗೆ ಹೇಳ್ತಿದ್ದ ಅಲ್ವಾ? ನೀನ್ ಅಣ್ಣನ ಹುಡ್ಕೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ, ಅದಕ್ಕೋಸ್ಕರನೇ ಈ ತರ ಭ್ರಮೆ ಪಟ್ಕೊಂಡಿದ್ಯಾ? ನೀನ್ ಆ ಭ್ರಮೆಯಿಂದ ಹೊರಗೆ ಬರ್ದೆ ಹೋದ್ರೆ ಇಂಥ ತಪ್ಪುಗಳು ಇನ್ನೂ ಜಾಸ್ತಿ ನಡೆಯುತ್ತೆ.